ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ಮುಕ್ತಾಯವಾಗಿದೆ. ಹನುಮಂತ ಎಲ್ಲರನ್ನೂ ಮಣಿಸಿ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ಹಳ್ಳಿ ಹೈದ ಹನುಮಂತಗೆ ಚಾಂಪಿಯನ್ ಪಟ್ಟ. ಬಿಗ್ ಬಾಸ್ ಸೀಸನ್ 11ರ ಗ್ರ್ಯಾಂಡ್ ಫಿನಾಲೆ ಹಳ್ಳಿ ಹೈದ ಹನುಮಂತಗೆ ಚಾಂಪಿಯನ್ ಪಟ್ಟ ದಕ್ಕಿದೆ. ಹನುಮಂತು ಕೈಯನ್ನು ಎತ್ತಿದ್ದಾರೆ ನಟ ಕಿಚ್ಚ ಸುದೀಪ್. ಫಸ್ಟ್ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿ ಪಟ್ಕೊಂಡಿದ್ದಾರೆ ತ್ರಿವಿಕ್ರಮ್. ರಜತ್ ಕಿಶನ್ಗೆ ಎರಡನೇ ರನ್ನರ್ ಅಪ್ ಸ್ಥಾನ. ಮೈ ನವಿರೇಳಿಸುವಂತಿದ್ದ ಗ್ರ್ಯಾಂಡ್ ಫಿನಾಲೆಯ ಕೊನೆಯ ಮೊಮೆಂಟ್ ಹೇಗಿತ್ತು ಅಂತ ನೋಡಿ. ಹಾಗೆ ನೋಡೋಕೆ ಹೋದರೆ ಬಿಗ್ ಬಾಸ್ನಲ್ಲಿ ಒಂದು ರೀತಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ ಹನುಮಂತ ಅಂತ. ಯಾಕೆಂದರೆ ಹನುಮಂತ ಡೇ 1ಇಂದ ಹೋದಂಥದ್ದಲ್ಲ. ಹನುಮಂತ ಹೋಗಿದ್ದು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ. ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹಳ್ಳಿ ಹೈದ ಎಂಟ್ರಿ ಕೊಟ್ಟು ಬಿಗ್ ಬಾಸ್ ಅನ್ನು ಗೆದ್ದಿರೋದು ಇತಿಹಾಸದಲ್ಲಿ ಮೊದಲನೇ ಬಾರಿ. ವೈಲ್ಡ್ ಕಾರ್ಡ್ ಮುಖಾಂತರ ಹೋಗಿ ಗೆದ್ದಂಥದ್ದು. ಬಿಗ್ ಬಾಸ್ನಲ್ಲಿ ನಿಜಕ್ಕೂ ಕೂಡ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ ಹನುಮಂತ್. ಯಾಕೆಂದರೆ ಬಿಗ್ ಬಾಸ್ ಶುರುವಾದ 15 ದಿನಗಳ ನಂತರ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದು ವೈಲ್ಡ್ ಕಾರ್ಡ್ ಮುಖಾಂತರ. ಅದು ಕೂಡ ಹಳ್ಳಿ ಹೈದ ಹನುಮಂತ ಎಂಟ್ರಿ ಕೊಟ್ಟಿದ್ದು. ಇತಿಹಾಸದಲ್ಲೇ ವೈಲ್ಡ್ ಕಾರ್ಡ್ ಸ್ಪರ್ಧಿ ಗೆದ್ದಿದ್ದು ಇದೇ ಮೊದಲನೇ ಬಾರಿಗೆ. ಸೊ ಹಾಗಾಗಿ ಒಂದು ರೀತಿ ಇದು ದೊಡ್ಡ ಮಟ್ಟದ ಇತಿಹಾಸ ಅಂತಲೇ ಹೇಳ್ಬೋದು. 11 ಫಿನಾಲೆಗಳಲ್ಲಿ ಇದೇ ಮೊದಲ ಬಾರಿಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮುಖಾಂತರ ಬಂದಂಥವರು ವಿನ್ನರ್ ಆಗಿರತಕ್ಕಂಥದ್ದು ಮೊಟ್ಟ ಮೊದಲ ಬಾರಿ. ಅದಕ್ಕೆ ಹೇಳಿದ್ದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಅಂತ.